ತಲೆ ಮೇಲೆ ಗ್ರಂಥಗಳನ್ನ ಹೊತ್ತು ಮೆರವಣಿಗೆಯಲ್ಲಿ ಸಾಗುತ್ತಿರುವ ಮಹಿಳೆಯರು, ಜ್ಯೋತಿರ್ಲಿಂಗ ತಾತನ್ನ ಶರಣರ ಭಾವಚಿತ್ರ ಹೊತ್ತು ನಡೆಯುತ್ತಿರುವ ಎತ್ತಿನ ಬಂಡಿ, ತಮ್ಮ ನುಡಿ ಮುತ್ತುಗಳಿಂದ ಅಧ್ಯಾತ್ಮದ ಬೀಜ ಬಿತ್ತುತ್ತಿರುವ ಪೂಜ್ಯರು. ಹೌದು, ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ದುಳಗನವಾಡಿಯಲ್ಲಿ ಸದ್ಗುರು ಶರಣರ ಕಲಾಸೇವಾ ಮಂಡಲದ ವತಿಯಿಂದ 100ನೇ ಮಾಸಿಕ ಸತ್ಸಂಗದ ನಿಮಿತ್ತ ಹಮ್ಮಿಕೊಂಡ ಕಾರ್ಯಕ್ರಮದ ಚಿತ್ರಣವಿದು. ಪ್ರತಿ ತಿಂಗಳು ಮೊದಲ ಭಾನುವಾರದಂದು ದುಳಗನವಾಡಿಯ ಕೋತ ಪರಿವಾರ ಆಯೋಜಿಸುವ ಸತ್ಸಂಗ ಶತಕ ಸಂಭ್ರಮದ ನಿಮಿತ್ತ ಜನವರಿ 5ರಂದು ಸತ್ಸಂಗ ಜ್ಞಾನ ಬುದ್ಧಿ ಸಂತ ಶರಣರ ಸಮಾಗಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಬೆಳಗ್ಗೆ ಕಡಕಲಾಟ ಕ್ರಾಸ್ನ ಲಕ್ಷ್ಮೀದೇವಿ ದೇವಸ್ಥಾನದಿಂದ ಕೋತ ತೋಟದವರೆಗೆ ವಚನ ಗ್ರಂಥಗಳ ಮೆರವಣಿಗೆ ಮಾಡಲಾಯಿತು. ತಾತನ್ನ ಕೋತ ಅವರ ಗದ್ದುಗೆಯವರೆಗೆ ಮೆರವಣಿಗೆ ಮೂಲಕ ಆಗಮಿಸಿದ ಭಕ್ತರಿಂದ ಪುಷ್ಪಾರ್ಚನೆ ಸಲ್ಲಿಸಿ ನಮಿಸಿದರು. ನಂತರದಲ್ಲಿ ವೇದಿಕೆಯ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ನಿಪ್ಪಾಣಿಯ ವಿರೂಪಾಕ್ಷಲಿಂಗ ಸಮಾಧಿ ಮಠದ ಪ್ರಾಣಲಿಂಗ ಸ್ವಾಮೀಜಿ, ಮೊಳೆಹಿಟ್ನಿಯ ಪ್ರಭುಲಿಂಗೇಶ್ವರ ಸ್ವಾಮೀಜಿ, ರನ್ನ ಬೆಳಗಲಿಯ ಮಾತೋಶ್ರೀ ಕಾಶಿಬಾಯಿ ಪುರಾಣಿಕ ಮುಂತಾದವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಕೆರೂರಿನ ಶಿವಗೌಡ ಪಾಟೀಲ್, ಕಡಕಲಾಟದ ಸಾವಿತ್ರಮ್ಮ ವಿಜಯನಗರ, ದುಳಗನವಾಡಿಯ ಧನ್ಪಾಲ್ ಕಮತೇಶ್, ಶಿರಗಾಂವದ ವಿಜಯ ವಾಗ್ಮೋರೆ ಅವರಿಗೆ ಸದ್ಗುರು ಸೇವಾರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಸುವರ್ಣ ಕರ್ನಾಟಕ ಸಂಭ್ರಮದ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಬಯಲಾಟ ಕಲಾವಿದೆ ಯಮುನಾಬಾಯಿ ಕಲಾಚಂದ್ರ ಹಾಗೂ ಯುವ ನಾಯಕ ಶ್ರೀಶೈಲ್ ಜನವಾಡ ಅವರನ್ನ ವಿಶೇಷವಾಗಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ನಿಪ್ಪಾಣಿಯ ಸಮಾಧಿ ಮಠದ ಪ್ರಾಣಲಿಂಗ ಸ್ವಾಮೀಜಿ ಹಿಂದೂ ಧರ್ಮ ರಕ್ಷಣೆ ಮಾಡುವ ಅವಶ್ಯಕತೆ ಇರುವ ಕುರಿತು ಮಾರ್ಮಿಕವಾಗಿ ಮಾತನಾಡಿದರು. ಮಾರ್ಗದರ್ಶನ ಮಾಡಿ ತಾತ ಸಾಹೇಬ್ ಕೋತರು ಹಾಕಿದ ಮಾರ್ಗದರ್ಶನ 100% ನಿಮಗೆ ಮಕ್ಕಳಿಗೆ ಉಪಯೋಗವಾಗುತ್ತದೆ. ಅದನ್ನ ಈ ಭಾಗದ ಅವ್ರು ಅಷ್ಟೇ ಅಲ್ಲ, ಆ ಕಲಾ ತಂಡದವ್ರು ನೋಡು ಒಂದು ತಟ್ಟು ಸತ್ಸಂಗದ ಬೆಳೆಸಿರು, ಒಂದು ಕಡೆ ಕಲಾ ತಂಡದವ್ರೆಲ್ಲ ಈ ಭಾಗಕ್ಕೆ ನಮ್ಮ ನಿಪ್ಪಾಣಿ ಚಿಕ್ಕೋಡಿ ಭಾಗಕ್ಕೆ ಅವರೆಲ್ಲ ಕಲಾ ತಂಡದವ್ರು ಬೆಳೆಸಿದ್ರು. ಇದು ದಿನನಿತ್ಯ ಮಾಡತಕ್ಕಂಥ ಕಾಯಕ, ನಿರಂತರ ನಡೀತಕ್ಕಂಥ ಕಾಯಕ, ಮುಂದೆ ನಮ್ಮ ಮಕ್ಕಳಿಗಾಗಿ ಆಸ್ತಿ ಗಳಿಸಿದ್ರಂಥ ಕಾಯಕ, ಇದು ನಿರಂತರ ಉಳ್ಲಿಕ್ಕೆ. ಯಾಕಂದ್ರೆ ನಮ್ಮ ಸಂಸ್ಕೃತಿ ಸಂಸ್ಕಾರ ಇವು ಮುಂದೆ ಯಾವಾಗ ಉಳ್ಲಿಕ್ಕಂದ್ರೆ ನಮ್ಮದು ಭಾರತ ದೇಶ ಅಫ್ಘಾನಿಸ್ತಾನ ಆಲಕ್ಕೂ ವೇಳೆ ಇಲ್ಲ. ಅದ್ರ ಸಮೀಪದ ನೀವೇನು ತಿಳ್ಕೊಂಡ್ರಿ ನಾವು ಭಾಳ ಆರಾಮದೇವಿ ಅಂತ ಹೇಳಿ ನಾವು ಯಾರೂ ಆರಾಮಿಲ್ಲ. ನಮ್ಮ ಒಳಗೆಲ್ಲ ಅಕ್ರಮಗಳು ನಡೆದಾವ. ಅವ ಬರೀ 17 ಸಲ ಆಕ್ರಮಣ ಆಗಿ ಹೋಗ್ಯಾವತ್ತಿತ್ತ ನಿಮ್ಮ ಕಲ್ಪನೆ ಐತಿ. ದಿನನಿತ್ಯ ನಮ್ಮ ಮಕ್ಕಳ ಮ್ಯಾಗ ಆಕ್ರಮಣ ಆಗ್ತಾ ಇದ್ದಾವ. ನೀವು ಲಕ್ಷ್ಯ ಇಡ್ರಿ, ನಿಮ್ಮ ಮಕ್ಕಳ ಜೊತೆಗೆ ಲಕ್ಷ್ಯ ಇಡ್ರಿ. ಅವ್ರು ಎಷ್ಟು ತಾಸು ಮೊಬೈಲ್ ಬಳಸ್ತಾರೋ, ಯಾರು ನೋಡಿ ಮಾತಾಡ್ತಾರೋ, ಏನು ಮಾಡ್ತಾರೋ ಅನ್ನೋ ಕಲ್ಪನೆಗಳು ತಮಗೆಲ್ಲ ಇರಲಿ. ಯಾಕಂದ್ರೆ ನಾನು ದಿನನಿತ್ಯ ನನ್ನ ಕೆಲಸ ಅದೈತಿ. ಕಮ್ಮಿ ನಮ್ಮ ಹೆಣ್ಮಕ್ಳು ಹೇಳ್ಬೇಕಂದ್ರೆ 30-40 ಜನ ಮುಸಲ್ಮಾನ್ ಓದಿದ್ರು, ಅವ್ರನ್ನೆಲ್ಲ ತಿರುಗಿ ಅಂತ ಕೆಲಸ ನಾವು ಮಾಡಿದ್ದೆವು. ಅದ್ರ ಜೊತೆ ದಿನನಿತ್ಯ ಚಾಲು ಅದಾವ. ಯಾರು ಒಬ್ಬರು ನಮ್ಮ ಕಡೆ ಹೋದಂಥ ಹಿಂದೂಗಳಾದಂಥ ಹೆಣ್ಣುಮಕ್ಕಳು ಒಬ್ಬರನ್ನು ಬಿಟ್ಟಿಲ್ಲ. ಆದ್ರೆ ಅವ್ರ ಕಡೆ 30 ತಂದಿದ್ದೆವು, ಅವ್ರನ್ನ ಒಬ್ಬರನ್ನು ಕಳಿಸಿಲ್ಲ. ಯಾಕಂದ್ರೆ ನಮ್ಮ ಸಂಖ್ಯೆ ಬೆಳಿಬೇಕು, ಇದನ್ನು ಉಳಿಸಬೇಕು. ಇನ್ನೊಂದು ಕೆಲವೊಂದು ದಿವಸದಾಗ ಅವ್ರು ನಮ್ಮನ್ನೆಲ್ಲ ಆಕ್ರಮಣ ಮಾಡ್ತಾ ಬಂದಾರ. ನಾವೆಲ್ಲ ಗಚ್ಚಿ ಸಂಘಟನೆ ಆಗಬೇಕು, ಬೆಳೆಸಬೇಕು, ಉಳಿಸಬೇಕು. ಹೊಳೆಹಿಟ್ನಿಯ ಪ್ರಭುಲಿಂಗೇಶ್ವರ ಸ್ವಾಮೀಜಿಯವರು ಸತ್ಸಂಗ ಮಹತ್ವದ ಕುರಿತು ತಿಳಿಸಿದರು. ಸಮಾಜದ ಶಿವ ಇದ್ದಂಗ ನೀವು, ಜಂಗಲದ ರಾಜ ಹಂಗ ನೀವು ಊರಿನ ರಾಜ ಇದ್ದಂಗ ನೀವು. ನೀವೆಲ್ಲರೂ ಊರಿನ ಪ್ರಜೆಗಳಾದ್ರೆ ಯಾರು ಮಾಡೋದು? ಆಗಬೇಡ್ರಿ. ಅದಕ್ಕಾಗಿ ನಾವೇನು ಮಾಡೋದೇವತ್ತಪ್ಪ ಅಂತಂದ್ರೆ ಸಮಾಜ ಎಲ್ಲರೂ ಒಂದಾಗಬೇಕು. ಎಲ್ಲ ಒಂದ್ ಆತಂದ್ರೆ ಈ ಸತ್ಸಂಗ ಮಾಡಿದ್ದಕ್ಕೆ ತಾತನ್ನ ಕೋತವರು ಹಾಕಿದ ಪಾಯೆ ಬೆಚ್ಚಾಗ್ತೈತಿ. ಯಾಕಂದ್ರೆ ಇನ್ನೊಂದು ತಾಸು ಹೇಳಿನಂದ್ರೆ ಸಾಯಂಕಾಲ ಕಾರ್ಯಕ್ರಮ ಮುಗಿಸ್ಕೊಂಡು ನಾವು ಅತ್ತ ಹೋಗ್ತೇವೆ. ಇಲ್ಲ ಸಂತೋಷ. ಇಂಥ ಯಾವ ಕಾರ್ಯಕ್ರಮವನ್ನು ಪದೇ ಮಾಡ್ಕೋತಾ ಹೋದಂಗ ನಮ್ಮ ಜ್ಞಾನ ಹೃದಯ ಏನಾಕೈತಪ್ಪ ಅಂದ್ರೆ ತಿಳಿತಾ ಇದೆ. ಯಾಕಂದ್ರೆ ಇಲ್ಲೊಬ್ರು ನಮ್ಗೆ ಶಿವಾಯನ ಮಾತು ಅನ್ನಕ್ರಿ ನಮಗೂ ಸಂತೋಷದ.
ಇದೇ ರೀತಿಯಾಗಿ ತಾತನ್ನ ಕೋತವರು ಮಾಡಿರ್ತಕ್ಕಂಥ ಒಂದೊಂದು ವಿಷಯ ಅವರು ನೋಟ್ಸ್ ಮಾಡಿಟ್ಟಿದ್ದಾರೆ, ನೋಟ್ಸ್ ಬರೆದಿಟ್ಟಿದ್ದಾರೆ, ಆಧ್ಯಾತ್ಮಿಕ ನೋಟ್ಸ್ ಮಾಡಿರ್ತಾರೆ. ಹಂಗೆ ನಾವು ಎಲ್ಲರೂ ಕೂಡ ನಾವೇನು ಮಾಡಬೇಕಪ್ಪ ಅಂದ್ರೆ ನೋಟ್ಸ್ ಮಾಡಿಡಾಕ್ಬೇಕು, ಚಿಂತನೆ ಮಾಡಾಕ್ಬೇಕು. ಚಿಂತನೆ ಮಾಡಿ ನೋಟ್ಸ್ ಮಾಡುವಂಥ ಕೆಲಸ ಜ್ಞಾನೋದಯ ಆ ಸದ್ಗುರು ಭಗವಂತ ಎಲ್ಲರೂ ನಿಮಗೆ ದಯಪಾಲಿಸಲಿ. ರನ್ನ ಬೆಳಗಲಿಯ ಮಾತು ಶ್ರೀ ಕಾಶಿಬಾಯಿ ಪುರಾಣಿಕ್ ಅವರು ತಾತನ್ನ ಕೋತ್ ಹಾಗೂ ಜ್ಯೋತಿರ್ಲಿಂಗ ಶರಣರು ಸಾರಿದ ಆಧ್ಯಾತ್ಮಿಕ ಪಥದ ಕುರಿತು ಸ್ಮರಿಸಿದ್ರು. ಸಮ್ಮೇಳನ ಅಂತಕ್ಕಂಥದ್ದನ್ನ ನಮ್ಮ ಕೋತ ಬಂಧುಗಳು ಹಮ್ಮಿಕೊಂಡು ಬಂದಾರ. ಯಾಕಂದ್ರ ಅವರನ್ನ ನೋಡಿ ಕಲಿಬೇಕಾದಂಥದ್ದು ಭಾಳ ಐತಿ. ಅದಕ್ಕೆ ಅಜ್ಜವ್ರ ಬದ್ದೆಲ್ಲ ಹೇಳಬೇಕಾದ್ರ ಅಜ್ಜ ಅವರ ಶಂಭುಲಿಂಗಪ್ಪಾಜಿ ಅವರು ದರೂರ್ ಇಲ್ಲಿದಾರ ನೋಡು. ಇವ್ರ ಜೋಡಿ ಅವ್ರು ಎಷ್ಟು ವರ್ಷ ಅಡ್ಡಾಡ್ಯಾರ ಅಂದ್ರ ಸಾಧಾರಣ 30 ಹಿಡ್ಕೊಂಡು 35 ವರ್ಷ ತನ ಇವ್ರ ಜೋಡಿ ಅಡ್ಡಾಡ್ಯಾರು. ಇವ್ರ ಶರೀರ ಬಿಟ್ರು. ಶರೀರ ಬಿಟ್ಟಾಗ ಇವ್ರದ ಸಮಾಧಿ ಎಲ್ಲಿ ಆಗೈತ್ರಿ ಅಂತಂದ್ರೆ ರಣ್ಣ ಬೆಳಗಲಿಯಲ್ಲಿ ಇವ್ರ ಸಮಾಧಿ ಆಗೈತಿ. ಅಜ್ಜ ಅವರು ಅವ್ರ ಶರೀರ ಬಿಟ್ಕೂಡ್ಲೆ ಅಲ್ಲಿ ಹುಣ್ಣಿಮೆಗೊಮ್ಮೆ ಕಾರ್ಯಕ್ರಮ ಹಮ್ಮಿಕೊಂಡ್ರಿ ಎಲ್ಲಾರು. ಯಾಕಂದ್ರ ಈಗೆಲ್ಲ ನೀವೆಲ್ಲ ಬಳಗ್ ಕೂಡೈತಿ ನೋಡ್ರಿ ಇಲ್ಲಿ. ಹಂಗ ಎಲ್ಲಾ ಊರಿನ ಬಳಗ ಇಲ್ಲಿ ಬರ್ಲಿ, ಎಲ್ಲಾರು ಅನುಭವಗಳು ಎಲ್ಲಾರು ಹಂಚ್ಕೊಳ್ಳಿ ಅಂತ ಹೇಳಿಕಿಸಿಂದ ಏನ್ ಮಾಡಿದ್ರು ಅಂದ್ರೆ ನನ್ನ ಬೆಳಗಲಿಯಲ್ಲಿ ಹುಣ್ಣಿಮೆಗೊಮ್ಮೆ ಕಾರ್ಯಕ್ರಮವನ್ನು ಇಟ್ಕೊಂಡು ಬಂದ್ರು. ಅದರೊಳಗೆ ನಮ್ಮ ಅಜ್ಜಾರು ಇದ್ರು, ಕೋತ ಅಜ್ಜಾರು. ಅವ್ರು ಎಷ್ಟು ಹುಣ್ಣಿಮೆಗೆ ಬಂದಾರೆ ಅಂತಂದ್ರ 120 ಹುಣ್ಣಿಮೆಗೆ ಕೋತ ಅಜ್ಜ ಅವರು ರನ್ನ ಬೆಳಗಲಿಗೆ ಬಂದಾರ ನೋಡಿ. ಶಿರಗೂರಿನ ಕಲ್ಮೇಶ್ವರ ಆಶ್ರಮದ ಅಭಿನವ ಕಲ್ಮೇಶ್ವರ ಮಹಾರಾಜರು ತಮ್ಮದೇ ಶೈಲಿಯಲ್ಲಿ ಆಧ್ಯಾತ್ಮದ ನುಡಿಗಳನ್ನ ನುಡಿದ್ರು ಅನ್ನೋದು. ಯಾಕಂದ್ರೆ ನಾವೆಲ್ಲ ಮಠದೊಳಗೆ ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ಅದಕ್ಕೆ ಎಷ್ಟು ಕಷ್ಟ ಪಡಬೇಕು, ಎಷ್ಟು ಸಂಚಾರ ಮಾಡಬೇಕು, ಅದ್ರ ಯಾವ ರೀತಿಯಾಗಿ ಕಷ್ಟಕ್ಕೈತಿ ಅಂತ ಬಹಳ ಕಷ್ಟ ಐತಿ. ಆದ್ರೆ ನಮ್ಮ ಈ ದುಳಗನವಾಡಿ ಗ್ರಾಮದಲ್ಲಿ ಬಹಳ ವಿಶೇಷವಾಗಿ ನಮ್ಮ ತಾತನ್ನ ಕೋತ ಶರಣರಾಗಲಿ, ಅವರ ಜೊತೆಗಿರುವಂತ ನಮ್ಮ ಕೆರೂರದ ಜ್ಯೋತಿರ್ಲಿಂಗ ಶರಣರಾಗಲಿ ಬಹಳ ಶ್ರಮ ಪಟ್ಟಾರ. ಈ ಸತ್ಸಂಗದ ಬೀಜವನ್ನ ಬಿತ್ತ್ಯಾರಿಲ್ಲಿ. ಆ ಬಿತ್ತಿ ಅಲ್ರಿ, ಆ ಸತ್ಸಂಗ ಬೀಜವನ್ನು ಬಿತ್ತುವುದರಿಂದ ಸತ್ಸಂಗದಿಂದ ನಮಗೆ ಏನು ಲಾಭ ಅಲ್ರಿ? ಈಗ ನಾವೇನೊಂದು ಕೆಲಸ ಮಾಡ್ತೀವಿ ಅಂತಂದ್ರೆ ಮತ್ತೆ ಅದನ್ನ ಪ್ರಯೋಜನ ಬೇಕಲ್ಲ, ಲಾಭ ಬೇಕಲ್ಲ. ಮತ್ ಲಾಭ ಅಂತಂದ್ರೆ ಅದಕ್ಕೆ ಏನ ಅಂತಂದ್ರೆ ಏನು ಲಾಭ ಆಕ್ಕೈತಿ ಸತ್ಸಂಗದಿಂದ, ಶರಣರ ಸಂಘಾದಿಗಳಿಂದ ಏನ್ ಆಕ್ಕೈತಿ ಅನ್ನೋದಕ್ಕ ಸದ್ಗುರು ಕಲ್ಮೇಶ್ವರ ಮಹಾರಾಜರು ಒಂದು ಮಾತು ಬರದಾರ. ಏನ್ ಬರದಾರು ಅಂತಂದ್ರ, ಶರಣರ ಸಂಘವ ಮಾಡಿದರೆ ಸದ್ಭಾವ ಸಂಘದಿಂದ ಲಿಂಗ ದರ್ಶನವಾಗುವುದಯ್ಯ. ಇದ್ರ ಲಾಭ ಐತಿ ನೋಡ್ರಿ. ಈ ಸತ್ಸಂಗ ಮಾಡುದು ಯಾಕೆ ತಾತನ ಶರಣರು, ಆ ಬಳಿಕ ನಮ್ಮ ಕೆಲವರು ಜ್ಯೋತಿರ್ಲಿಂಗ ಶರಣರು ಇದನ್ನೆಲ್ಲ ಮಾಡಿದ್ರು. 40 ವರ್ಷಗಳು ಮಾಡಿದ್ರ ಕಾಣ್ತೈತಿ. ಅಲ್ಲೇ ಬಿಡಬೇಕಾಗಿತ್ತಲ್ಲ, ಸುಮ್ಮನೆ ಅದ ಅಲ್ಲಿ ಸ್ವಲ್ಪ ಇರ್ಲಿ, ಇಲ್ಲಿ ಉಳಿದೈತಿ ಹೇಳಿರ್ತೀವಿ. ಕೆರೂರಿನ ಕೇದಾರಲಿಂಗ ಶರಣರು ಖೋತ ಕುಟುಂಬ ನಡೆಸಿಕೊಂಡು ಬಂದಿರುವ ಸತ್ಸಂಗದ ಕುರಿತು ಮಾತನಾಡಿದ್ರು. ಅವರು ಮತ್ತು ತಾತಣ್ಣ ಶರಣರ 49 ವರ್ಷಗಳ ಪರ್ಯಂತರ ಅವಿನಾಭಾವ ಸಂಬಂಧದಿಂದ ಅವರು ವರ್ತನೆ ಮಾಡಿರ್ತಕ್ಕಂಥ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡಿರ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥವರಾಗಿದ್ದಾರೆ. ಅವ್ರು ಹೆಂಗಪ್ಪ 3 ಜನರ ಏನಪ್ಪಾ ಅಂತಂದ್ರೆ ಧ್ಯೇಯ 3 ಆಗಿರಬಹುದು, ಆತ್ಮ ಒಂದೇ ಇರ್ತಕ್ಕಂಥ ಅನ್ಯೋನ್ಯದಿಂದ ಇರ್ತಕ್ಕಂಥ ಬಾಳ ಬೆಳಗಿರ್ತಕ್ಕಂಥ ಶರಣರು ಯಾರು ಅಂದ್ರೆ ಶಿರಗೂರು ವಿಪಾಕ್ಷಿ ದೇವರು, ಕೇರೂರು ಜ್ಯೋತಿರ್ಲಿಂಗ ಶರಣರು, ತಾತಣ್ಣ ಶರಣರು. ಅವರಿದ್ರು ಅವರಿಲ್ಲ ಹತ್ತಿರು, ಅವರಿದ್ದ ಅವರಿಲ್ಲ ಇದ್ರು. ಯಾರ ಮಂತ್ರ ಕೊಡಾಕ್ ಬಂದ್ರಲ್ಲಿ ತಾತಣ್ಣ ಶರಣ ಬರಾವ್ರ, ಇವ್ರಿಗೆ ಅವ್ರು ಕೇಳ್ತಿದ್ರು. ಇವ್ರಿಗೆ ಯಾರ ಮಂತ್ರ ಕೊಡಾರ ಬಂದ್ರೆ ವಿರೂಪಾಕ್ಷ ಬರು ಕೇರೂರು ಶರಣ ಬರಾವ್ರ ಅಂತ ಇವ್ರು ಕೇಳ್ತಾ ಇದ್ರು. ಪ್ರತಿಯೊಂದು ವೇದಿಕೆ ಮೇಲೆ 3 ಜನ ಹೆಂಗ ಬಂದ್ರೆ ತಿರುಮೂರ್ತಿಗಳಂತೆ ವೇದಾಂತನ ಗರ್ಜನೆ ಹೊಡೆಯತಕ್ಕಂತ, ಅದಕ್ಕೆ ವೇದಾಂತ ಕೇಸರಿ ಶಿವ ಗರ್ಜನೆ ಹೊಡೆಯತಕ್ಕಂತ 3 ಜನ ಯಾರಪ್ಪ ಅಂತಂದ್ರೆ ಗ್ರಸ್ತಾಶ್ರಮಲ್ಲಿದ್ದು. ಅದಕ್ಕೆ ಶ್ರೀಮನ್ ನಿಜಗುಣ ಹೇಳಿದ್ದಾರೆ, ಲೌಕಿಕ ಪಾರಮಾರ್ಥ ಎರಡನ್ನು ಕೂಡಿ ನಡೆಸಂದ್ರೆ ಇಂತು ಜಾಣನು ಅಂತಕ್ಕಂಥ ಯಾರಿದ್ರ ಇದು ತಾತಣ್ಣ ಶರಣರು, ಜ್ಯೋತಿರ್ಲಿಂಗ ಶರಣರು ಮತ್ತು ವಿರೂಪಾಕ್ಷ ಶರಣರು ಅಂತಕ್ಕಂಥ ಹೆಮ್ಮೆಯಿಂದ ಹೇಳಿಕೆ ಅಭಿಮಾನ ಪಡ್ತೀನಿ. ಯಾಕಂದ್ರೆ ಅವ್ರು ಮಾಡಿರ್ತಕ್ಕಂಥ ತ್ಯಾಗ, ಅವ್ರು ಮಾಡಿರ್ತಕ್ಕಂಥ ಈ ಹೆಮ್ಮರವಾಗಿ ಬೆಳೀತಕ್ಕಂಥ ಇದು ಒಂದು ಬೀಜವನ್ನು ಉಂಕುರವನ್ನಾಗಿ ಹೆಮ್ಮರವಾಗಿ ಬೆಳೆದಿರ್ತಕ್ಕಂಥಾಗಿದೆ. ತಾತಣ್ಣ ಶರಣರ
ತ್ರಿಮೂರ್ತಿಗಳ ತ್ರಿಪೂಜ್ಯರ ಆಶೀರ್ವಾದ ಯಾರ ಕೃಪೆ ಐತಿ ಬಂದತ ಕೋತ್ ಪರಿವಾರದ ಮೇಲೆ ಯಾರು ಏನಪ್ಪಾ ಅಂದ್ರೆ ಮಣ್ಣು ನಮಗೆ ಅಪ್ಪ ಸಾಹೇಬ್ ಶರಣರಂದ್ರು ಇಂಥ ಕಾರ್ಯಕ್ರಮ ಮಾಡೋಣ ನಾವು ಒಂದು ಸೇವಾ ಮಾಡ್ತೀವಿ ಅಂತಂದಿದ್ದಾರೆ. ಇಂಥ ಸೇವಾ ಮಾಡ್ಲಿಕ್ಕೆ ಯಾರಿಗೂ ನಾವು ಕೊಡಂಗಿಲ್ಲ, ಏನು ಖರ್ಚು ಬರೋದು ನಾನು ನೋಡ್ತೀನಿ, ಇಂಥ ಸೌಭಾಗ್ಯ ನನಗೆ ಸಿಗಂಗಿಲ್ಲ ಅಂತಕ್ಕಂಥ ಅವ್ರ ಸಹೋದರಾಗಿರ್ತಕ್ಕಂಥ ರಮೇಶ್ ಅಣ್ಣ ಅವ್ರು ಸೇರಿದಂದ್ರೆ ಯದ್ಯಾನವಾಡಿಯ ನಿವೃತ್ತ ಶಿಕ್ಷಕ ಸಿದ್ದನಗೌಡ ಪಾಟೀಲ್ ಶರಣರ ಸಂದೇಶವನ್ನ ತಮ್ಮದೇ ಮಾತುಗಳಲ್ಲಿ ಹೇಳಿದರು. ಕನ್ನಡದಲ್ಲಿ ಇರಬೇಕಾದಂಥ ಸದ್ಗುಣಗಳೆಲ್ಲ ತಾತನ್ಕೋದ್ನವರಲ್ಲಿತ್ತು. ಒಬ್ಬ ಶರಣರಲ್ಲಿ ಇರಬೇಕಾದಂಥ ಸದ್ಗುಣಗಳಲ್ಲಿ ಸದ್ಗುಣ ಏನಿತ್ತುವಲ್ಲ ಅವರನ್ನು ನಾನು ತೀರಾ ಸಮೀಪದಿಂದ ಕಂಡಿದ್ದೆ. ಅಂಥ ಒಬ್ಬ ಪುಣ್ಯಜೀವಿ ತನ್ನ ಜೀವಮಾನದಲ್ಲಿ ಏನನ್ನು ಸಾಧಿಸಬೇಕಾಗಿತ್ತು ಅದನ್ನು ಸಾಧಿಸಿದರು. ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಸಾಧಿಸಬೇಕಾದದ್ದೇನು ಅಂತ ಕೇಳಿದರೆ ಈ ಸಂಪತ್ತಲ್ಲ, ನಾಶ ಆಗೋ ಸಂಪತ್ತಲ್ಲ, ಹೊಲ ಮಣಿ ಇವೆಲ್ಲ ಸಂಪತ್ತಲ್ಲ, ಯಾವುದು ಯಾರಿಂದಲೂ ಕಸಿದುಕೊಳ್ಳಲಿಕ್ಕೆ ಬಾರದಂಥ, ಯಾರಿಂದಲೂ ಅಪಹರಣ ಮಾಡಲಿಕ್ಕೆ ಬಾರದಂಥದ್ದು ಸಂಪತ್ತ ಜ್ಞಾನ ನಿಧಿ ಅಂತ. ಅದು ಆ ಜ್ಞಾನ ನಿಧಿ ಅಂತಂದ್ರೆ ಆತ್ಮಜ್ಞಾನ, ತನ್ನ ಸ್ವರೂಪದ ಜ್ಞಾನ. ಇದನ್ನು ತಿಳ್ಕೊಳ್ಳೋದಕ್ಕೆ ಇಷ್ಟೆಲ್ಲವನ್ನು ಜೀವನವನ್ನು ಅವರೆಲ್ಲ ಶ್ರಮಿಸಿದರು. ನೋಡಿದರೆ ಪ್ರಾಪಂಚಿಕರಾಗಿ ಕಂಡುಕೊಂಡರೂ ಕೂಡ ಅವರ ಇರುವಿಕೆ ಸದಾ ಪಾರಮಾರ್ಥದಲ್ಲೇ ಇತ್ತು. ಕಾರ್ಯಕ್ರಮದಲ್ಲಿ ದೊಳಗನವಾಡಿಯ ಚನ್ನಮಲ್ಲಯ್ಯ ಮಠಪತಿ, ಅಪ್ಪ ಸಾಹೇಬ್ ಕೋತ್, ವಿಜಯ ವಾಗ್ಮೋರೆ, ಸಾವಿತ್ರಮ್ಮ, ವಿಜಯನಗರ, ಸುಜಾತ ಮಗ್ದುಮ್, ಸುಪ್ರಿಯಾ ಕಲಾಚಂದ್ರ ಸೇರಿದಂತೆ ಕೋತ್ ಪರಿವಾರದವರು, ದೊಳಗನವಾಡಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿದ್ರು. ಪ್ರಾರಂಭದಲ್ಲಿ ರಮೇಶ್ ಕೋತ್ ಅವರು ಸ್ವಾಗತಿಸಿಕೊಂಡರು. ಭರತ್ ಕಲಾಚಂದ್ರ ಸೊಗಸಾಗಿ ನಿರೂಪಿಸಿದ್ರು. ಓಂಕಾರ್ ಕೋತ್ ವಂದಿಸಿದ್ರು.